ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. 2026 ಫೆಬ್ರವರಿ. ಮಕರ ರಾಶಿಯವರೇ, ನನ್ನ ಆತ್ಮೀಯ ಮಕರ ರಾಶಿಯವರೇ, ಈ ಬ್ರಹ್ಮಾಂಡದ ಶಕ್ತಿಗಳು ಮಕರ ರಾಶಿಯವರ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯ ಮುನ್ಸೂಚನೆಯನ್ನು ನೀಡುತ್ತಿವೆ. ಈ ರಾಹುದೇವನು ತನ್ನ ಕೊನೆಯ ನಡೆಯನ್ನು ಆರಂಭಿಸಿದ್ದಾನೆ. ಈ ಪಯಣದಲ್ಲಿ ಕೇವಲ ಸಂಪತ್ತು ಮತ್ತು ಆದಾಯ ಮಾತ್ರವಲ್ಲದೆ ಈ ಕೋರ್ಟ್ ಕಚೇರಿಗಳ ವ್ಯವಹಾರಗಳು, ಈ ಪ್ರೇಮ ಸಂಬಂಧಗಳು, ಶಿಕ್ಷಣ ಮತ್ತು ಉದ್ಯೋಗದಂತಹ ಪ್ರಮುಖ ಕ್ಷೇತ್ರಗಳಲ್ಲಿ ಅನಿರೀಕ್ಷಿತ ತಿರುವುಗಳು ಎದುರಾಗಲಿವೆ. ಇದು ರಾಹು ಆನ್ ಫೈರ್ ಸರಣಿಯ ಒಂದು ವಿಶೇಷ ಭಾಗ. ಈ ಲೇಖನ ನೀವು ಈ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ನಿಮಗೆ ಉಪಯುಕ್ತವಾದ ಮಾಹಿತಿ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಓಂ ಶ್ರೀ ಶನೀಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲಾಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಪ್ರಸ್ತುತ ರಾಹು ಮಹಾರಾಜನು ನಿಮ್ಮ ರಾಶಿಯಿಂದ 2ನೇ ಮನೆಯಾದ ಕುಂಭರಾಶಿಯಲ್ಲಿ ಸಂಚರಿಸುತ್ತಿದ್ದಾನೆ. ಅದರಲ್ಲೂ ಈ ಒಂದು ಶಶಿಕಾ ನಕ್ಷತ್ರದ 3ನೇ ಚರಣದಲ್ಲಿ ಅವನ ಚಲನೆ ಇದೆ. ಈ ಸುದೀರ್ಘ ವಿಶ್ಲೇಷಣೆಯಲ್ಲಿ ನಾವು ಈ ಮೇ 30ರವರೆಗಿನ ಅವಧಿಯನ್ನು ಗಮನಿಸುತ್ತೇವೆ. ಈ ಅವಧಿಯನ್ನು ತಲಾ 63 ದಿನಗಳ 2 ಪ್ರತ್ಯೇಕ ಹಂತಗಳಾಗಿ ವಿಂಗಡಿಸಬಹುದು. ರಾಹು 2ನೇ ಮನೆಯಲ್ಲಿ ಇದ್ದರೂ ಕೇವಲ ನಕ್ಷತ್ರದ ಚರಣ ಬದಲಾವಣೆಯಿಂದ ನಿಮ್ಮ ಜೀವನದಲ್ಲಿ ಎಂತಹ ಈ ರೋಚಕ ಬದಲಾವಣೆಗಳು ಬರಲಿವೆ ಎಂಬುದು ಆಶ್ಚರ್ಯಕರ. ಈ ಅವಧಿಯಲ್ಲಿ ರಾಹುವು ಕುಂಭರಾಶಿಯ ಈ ನವಾಂಶದಲ್ಲಿ ಇರುತ್ತಾನೆ. ಇದರ ಅರ್ಥವೇನೆಂದರೆ ಗೋಚಾರದ ರಾಹುವು ಕುಂಭದಲ್ಲಿದ್ದಾನೆ ಮತ್ತು ಅದರ ಶಕ್ತಿಯ ಮೂಲವು ಕುಂಭವೇ ಆಗಿದೆ. ಮಕರ ರಾಶಿಗೆ ಕುಂಭವು 2ನೇ ಮನೆಯಾಗಿದ್ದು ಇದು ಕುಟುಂಬ, ಹಣ ಮತ್ತು ವಾಣಿಯನ್ನು ಸೂಚಿಸುತ್ತೆ. ಈ 2ನೇ ಮನೆಯ ಶಕ್ತಿಯು ಇಲ್ಲಿ ದ್ವಿಗುಣಗೊಳ್ಳುತ್ತಿದೆ. ಆದ್ದರಿಂದ ಹಣಕಾಸು, ಮಾತು ಮತ್ತು ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಈ ಸಮಯದಲ್ಲಿ ಅತ್ಯಂತ ನಿರ್ಣಾಯಕವಾಗಿದೆ. ನೀವು ಒಂದು ತಪ್ಪು ಮಾತು ಅಥವಾ ಒಂದು ತಪ್ಪು ನಿರ್ಧಾರ ಇಡೀ ವ್ಯವಸ್ಥೆಯನ್ನೇ ಈ ಬುಡಮೇಲು ಮಾಡಬಹುದು. ಈ 2ನೇ ಮನೆಯ ಪ್ರಭಾವವು ಕೇವಲ ಹಣಕ್ಕೆ ಸೀಮಿತವಾಗಿಲ್ಲ. ಇದು ನಿಮ್ಮ ಶಿಕ್ಷಣ, ವೈವಾಹಿಕ ಜೀವನ, ಸಾಲಗಳು, ರೋಗಗಳು ಮತ್ತು ಶತ್ರುಗಳು ಮತ್ತು ಅನಿರೀಕ್ಷಿತ ಘಟನೆಗಳಿಗೂ ವಿಸ್ತರಿಸಿದೆ. ನಿಮ್ಮ ಮಾತು ಮತ್ತು ಮೌಲ್ಯಗಳೇ ನಿಮ್ಮ ಮುಂದಿನ ದಿಕ್ಕನ್ನು ನಿರ್ಧರಿಸುತ್ತೆ. ಈ ಶಶಿಕಾ ನಕ್ಷತ್ರದ ಸ್ವಭಾವವೇ ಸತ್ಯವನ್ನು ಹೊರಹಾಕುವುದು ಮತ್ತು ಅನಿರೀಕ್ಷಿತ ಫಲಿತಾಂಶಗಳನ್ನು ನೀಡುವುದು. ಆದ್ದರಿಂದ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ತಾರ್ಕಿಕವಾಗಿ ಯೋಚಿಸಿ ಮತ್ತು ಧೈರ್ಯದಿಂದ ಹೆಜ್ಜೆ ಇಡಿ. ನಿರ್ಧಾರಗಳನ್ನು ಮುಂದೂಡಲು ಪ್ರಯತ್ನಿಸಿದರೆ ರಾಹುವು ನಿಮ್ಮನ್ನು ಇಕ್ಕಟ್ಟಿಗೆ ಸಿಲುಕಿಸಿ ಕೊನೆಯ ಕ್ಷಣದಲ್ಲಿ ಒತ್ತಡದ ಮೇಲೆ ನಿರ್ಧಾರ ತೆಗೆದುಕೊಳ್ಳುವಂತೆ ಮಾಡ್ತಾನೆ. ಈ ಹಣಕಾಸಿನ ದೃಷ್ಟಿಯಿಂದ ಇದು ಅತ್ಯಂತ ಬಲಿಷ್ಠ ಸಮಯ. ಆದರೆ ಹಣ ಗಳಿಸುವುದು ಅಷ್ಟು ಸುಲಭವಲ್ಲ. ಹಳೆಯ ಬಾಕಿ, ಈ ಹಣ, ಕಮಿಷನ್ ಮತ್ತು ಈ ಒಂದು ಡಿಜಿಟಲ್ ಮೂಲಗಳಿಂದ ಧನಲಾಭವಾಗುವ ಸಾಧ್ಯತೆ ಕೂಡ ಇದೆ. ಆದರೆ ನೆನಪಿಡಿ, ರಾಹುವಿನ ಸ್ವಭಾವವು ಈ ಒಂದು ಶಾರ್ಟ್ಕಟ್ ಮತ್ತು ಅಪಾಯಕ್ಕೆ ಸಂಬಂಧಿಸಿದ್ದು. ದುರಾಸೆಯಿಂದ ಮಾಡುವ ಯಾವುದೇ ಒಂದು ಹೂಡಿಕೆ ನಿಮಗೆ ಅಷ್ಟೇ ವೇಗವಾಗಿ ನಷ್ಟವನ್ನು ತರಬಹುದು. ನೀವು ಅಂಕಿಅಂಶಗಳನ್ನು ಸರಿಯಾಗಿ ಅಭ್ಯಾಸ ಮಾಡಿ ಹೆಜ್ಜೆ ಇಟ್ಟರೆ ಜಯ ನಿಶ್ಚಿತ. ವ್ಯವಸ್ಥಿತವಾಗಿ ನಡೆಯದಿದ್ದರೆ ಹಣ ಬಂದಷ್ಟೇ ವೇಗವಾಗಿ ಕೈಬಿಟ್ಟು ಹೋಗುತ್ತೆ. ಈ ಹಂತದಲ್ಲಿ ನಿಮ್ಮ ಮಾತು ಅತ್ಯಂತ ಸೂಕ್ಷ್ಮವಾದ ಅಂಶ. ರಾಹುವು ನಿಮ್ಮ ಮಾತನ್ನು ಒಂದು ಆಯುಧವನ್ನಾಗಿ ಮಾಡೋದು. ನಿಮ್ಮ ಮಾತುಗಳಲ್ಲಿ ಪ್ರಭಾವವಿರುತ್ತೆ. ಜನರು ನಿಮ್ಮ ಮಾತನ್ನು ಕೇಳುತ್ತಾರೆ. ಆದರೆ ಪದೇ ಪದೇ ನಿಮ್ಮ ಮಾತು ತೀಕ್ಷ್ಣವಾಗಿದ್ದರೆ ಅಥವಾ ಸಂಶಯದಿಂದ ಕೂಡಿದ್ದರೆ ಸಂಬಂಧಗಳು ಬಿರುಕು ಮೂಡಿಸಬಹುದು. ಈ ಕಚೇರಿ ಅಥವಾ ಈ ಒಂದು ಕುಟುಂಬದ ಚರ್ಚೆಗಳಲ್ಲಿ ಈ ಸೈಲೆಂಟ್ ಅನ್ನೋದು ಅಳವಡಿಸಿಕೊಳ್ಳಿ. ಹೆಚ್ಚು ವಿವರಿಸುವ ಅಗತ್ಯವೇ ಇಲ್ಲ. ಮಿತವಾಗಿ ಮಾತು, ಸ್ಪಷ್ಟವಾಗಿ ಮಾತನಾಡುವುದೇ ನಿಮ್ಮನ್ನು ಗೆಲ್ಲಿಸುತ್ತೆ. ಈ ಜಗತ್ತಿನ ಅನೇಕ ರಾಶಿಗಳಲ್ಲಿ
ಯಾವ ಒಂದು ರಾಶಿಯನ್ನು ಸ್ವತಃ ವಿಧಾತನು ತನ್ನ ಕೈಗಳಿಂದ ರೂಪಿಸಿ ಅದೃಷ್ಟದ ಈ ಬಾಧ್ಯನಾಗಿ ಈ ಒಂದು ಭೂಮಿಗೆ ಕಳುಹಿಸಿದ್ದಾನೆ. ಆ ರಾಶಿ ಬೇರೆ ಯಾರೂ ಅಲ್ಲ, ನಿಮ್ಮದೇ ಈ ಒಂದು ಅದೃಷ್ಟದ ರಾಶಿ ಮಕರ ರಾಶಿ. ಅಂದರೆ ನನಗೆ ಗೊತ್ತಿದೆ, ಇದು ಕೇಳಿ ನೀವು ನಗಬಹುದು ಅಥವಾ ನಿಮ್ಮ ಕಣ್ಣುಗಳಲ್ಲಿ ನೀರು ತುಂಬಬಹುದು. ಏಕೆಂದರೆ ಕಳೆದ ಕೆಲವು ವರ್ಷಗಳಲ್ಲಿ ನೀವು ಅನುಭವಿಸಿದ ನೋವು ಅಷ್ಟಿಷ್ಟಲ್ಲ. ಅವಮಾನ ಮತ್ತು ನೀವು ದಾಟಿ ಬಂದ ಅಗ್ನಿ ಪರೀಕ್ಷೆಗಳನ್ನು ನೋಡಿದರೆ ಯಾರು ಕೂಡ ನಿಮ್ಮನ್ನು ಅದೃಷ್ಟವಂತರು ಎಂದು ಹೇಳಲಾರರು. ಆದರೆ ನಿಲ್ಲಿ, ಅದು ಕೇವಲ ತಯಾರಿ ಮಾತ್ರ, ಅದು ಪ್ರಕೃತಿಯ ಒಂದು ಪರೀಕ್ಷೆ ಮಾತ್ರ. ನಿಜವಾದ ಆಟ ಈಗ ಪ್ರಾರಂಭವಾಗುತ್ತಿದೆ. ಮಹಾದೇವನಲ್ಲೇ ಶ್ರದ್ಧೆ ಇದ್ದರೆ ನೀವು 2026ರಿಂದ 2029ರವರೆಗೆ ಇರುವ ಈ ಒಂದು 4 ವರ್ಷಗಳು ಈ ಕ್ಯಾಲೆಂಡರ್ನ ಸಾಮಾನ್ಯ ಪುಟಗಳಲ್ಲ. ಇದು ನಿಮ್ಮ ಜೀವನದ ಸುವರ್ಣ ಅಧ್ಯಾಯ ಅಂತಲೇ ಅನ್ನಬಹುದು. ಮುಂದಿನ ಪೀಳಿಗೆಗಳು ಅಂದರೆ ಉದಾಹರಣೆಗಾಗಿ ನೆನಪಿಟ್ಟುಕೊಳ್ಳುವ ಕಾಲ. ನೀವು ಈ ಮಕರ ರಾಶಿಯವರು ಆಗಿದ್ದರೆ ಈ ವಿಡಿಯೋವನ್ನು ನೀವು ಪೂರ್ತಿಯಾಗಿ ವೀಕ್ಷಿಸ್ತೀರಾ, ಸ್ಕಿಪ್ ಮಾಡ್ದಲೇ. ಇಲ್ಲವಾದರೆ ಜೀವನ ಪೂರ್ತಿ ಪಶ್ಚಾತ್ತಾಪವಾಗುತ್ತೆ. ಖಜಾನೆ ಎದುರಲ್ಲೇ ಇಟ್ಟು ನಾವು ಅದನ್ನು ಗುರುತಿಸಲಿಲ್ಲ ಎಂದು ಇಂದು ನಾನು ಸಾಬೀತುಪಡಿಸುತ್ತೇನೆ. ಈ ಮಕರ ರಾಶಿಯೇ ಜಗತ್ತಿನ ಅತ್ಯಂತ ಭಾಗ್ಯಶಾಲಿ ರಾಶಿ. ಏಕೆಂದರೆ ಇದು ಈ ಸ್ವಾಮಿ ಸಮರ್ಥ ನಿಮ್ಮೆಲ್ಲವನ್ನ ನಿಮ್ಮ ಅತ್ಯಂತ ಮಕರ ರಾಶಿಯ ಆ ಮಹಾಪರಿವರ್ತನೆಯ ಬಗ್ಗೆ ನಾವು ನೋಡ್ತಾ ಹೋಗೋಣ. ಅದು ಹೇಗೆ ಆರಂಭವಾಗಲು ಈಗ ಅಂದರೆ ಕೆಲವೇ ಕ್ಷಣಗಳು ಬಾಕಿ. ಪ್ರಧಾನ ರಾಶಿ ಅಂತಲೇ ಅನ್ನಬಹುದು. ನೀವು ಬಹಳನೇ ಈ ಸಹನೆ ತೋರಿದ್ದೀರಿ, ಬಹಳ ಕಣ್ಣೀರು ಸುರಿಸಿದ್ದೀರಿ. ಆದರೆ ಹೇಳ್ತಾರೆ ಅಲ್ಲವೇ, ಈಶ್ವರ ಪರೀಕ್ಷಿಸುವುದು ಅತ್ಯುತ್ತಮ ಆಟಗಾರನನ್ನೇ. ಹಾಗಾಗಿ ಈ 2026ರಿಂದ 2029ರವರೆಗೆ ಪೂರ್ಣ ಈ ರೇಖೆಯನ್ನು ವಿವರಿಸಬಹುದು. ಈ ಒಂದು 4 ವರ್ಷಗಳು ಹೇಗೆ ನಿಮ್ಮ ಜೀವನಕ್ಕೆ ರಾಜಯೋಗ, ಧನಯೋಗ, ನೀವು ನಿಜವಾಗಿ ಅರ್ಹರಾಗಿರುವ ಎಲ್ಲವನ್ನ ತರುತ್ತೆ. ನೀವು ಸಿದ್ಧರಿದ್ದೀರಾ ನಿಮ್ಮ ಅದೃಷ್ಟದ ಪುಸ್ತಕವನ್ನು ಮತ್ತೊಮ್ಮೆ ಬರೆಯಲು? ಹಾಗಾದರೆ ಈ ಒಂದು ಐತಿಹಾಸಿಕ ಪ್ರಯಾಣವನ್ನು ಆರಂಭಿಸೋಣ. ಅದೃಷ್ಟದ ಒಂದು ಪಲ್ಟಿ ಮತ್ತು ಈ ಶನಿದೇವರ ಒಂದು ಕೃಪೆ. ನನ್ನ ಆತ್ಮೀಯರೇ, ಮಕರ ರಾಶಿಯವರೇ, ಮೊದಲು ನೀವು ಈ ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಬೇಕು. ನಾನು ಏಕೆ ಹೇಳುತ್ತಿದ್ದೇನೆ ಈ ಮಕರವೇ ಜಗತ್ತಿನ ಅತ್ಯಂತ ಲಕ್ಕಿ ರಾಶಿ ಎಂದು? ಬಹುಶಃ ನೀವು ಒಪ್ಪದೇ ಇರಬಹುದು. ಏಕೆಂದರೆ ಇತ್ತೀಚಿನ ವರ್ಷಗಳಲ್ಲಿ ಶನಿಯ ಈ ಒಂದು ಸಾಡೆ-ಸಾತಿ ನಿಮಗೆ ಅಪಾರ ಕಷ್ಟ ಕೊಟ್ಟಿದೆ. ಆದರೆ ಈ ಜ್ಯೋತಿಷ್ಯ ಶಾಸ್ತ್ರದ ಒಂದು ಅಚಲ ನಿಯಮ ಇದೆ. ಯಾವ ಗ್ರಹ ಹೆಚ್ಚು ಕಷ್ಟಪಡುತ್ತದೆಯೋ ಅದೇ ಗ್ರಹ ಸಂತೋಷಗೊಂಡಾಗ 1000 ಪಟ್ಟು ಹೆಚ್ಚು ಸುಖ ಅನ್ನೋದು ಕೊಡುತ್ತೆ. ಹಾಗಾಗಿ ಮಕರ ರಾಶಿಯವರು ತುಂಬಾ ಈ ಕರ್ಮಫಲದಾತ ಶನಿದೇವರು ಯಾರಿಗೂ ನಿಮಗೆ ಈ ಸಾಲ ಅನ್ನೋದು ಉಳಿಸಿಕೊಳ್ಳಲ್ಲ. ಇಂದಿನ ಕಾಲದಲ್ಲಿ ಅವರು ನಿಮ್ಮ ಕೊಟ್ಟ ಒಂದು ಘರ್ಷಣೆ, ನೋವಿನ ಏಕೈಕ ಉದ್ದೇಶ ಏನು ಗೊತ್ತಾ? ನಿಮ್ಮನ್ನು ವಜ್ರವಾಗಿಸಲು. ಕಲ್ಲಿದ್ದಲಿನ ಒಂದು ತುಂಡು ಅಪಾರ ಒತ್ತಡ ಮತ್ತು ಉಷ್ಣತೆಯನ್ನು ಸಹಿಸದೆ ವಜ್ರವಾಗುತ್ತೆ. ನೀವೀಗ ವಜ್ರವಾಗಿದ್ದೀರಿ. ನಿಮ್ಮ ಹೊಳಪು ಈಗ ಜಗತ್ತು ನೋಡಲಿದೆ. ಹಾಗಾಗಿ ಈ ಒಂದು ಕಾಲಘಟ್ಟದಲ್ಲಿ ಈ ಗುರು, ಶನಿ, ರಾಹು, ಕೇತು ಎಲ್ಲರೂ ಸೇರಿ ನಿಮಗಾಗಿ ಒಂದು ಸಿಂಹಾಸನವನ್ನು ಸಿದ್ಧಪಡಿಸಿದ್ದಾರೆ. ಅದರಲ್ಲಿ ಕುಳಿತು ನೀವು ರಾಜ್ಯ ಮಾಡುವಿರಿ. ಈ ವರ್ಷ ಅಂದರೆ ಮಹಾನ್ ಜಾಗೃತಿಯಿಂದ ವಿಳಂಬ ಮಾಡದೆ ಈ 4 ವರ್ಷಗಳು ಇತಿಹಾಸವಾಗುವುದಕ್ಕೆ ಕಾರಣವೇನು ಎಂಬುದನ್ನು ನೋಡಬಹುದು. ನಿಮ್ಮ ಉದಯದ ವರ್ಷ. ಇದನ್ನು ನಾವು ಈ ಒಂದು ಗ್ರೇಟ್ ಅವೇಕೆನಿಂಗ್, ಮಹಾನ್ ಜಾಗೃತಿ ಎಂದು ಕರಿತೀವಿ. 2026ರ ಆರಂಭದೊಂದಿಗೆ ನೀವು ಅನುಭವಿಸುವಿರಿ. ನಿಮ್ಮ ಜೀವನದ ಕತ್ತಲೆ ಮೋಡಗಳು ನಿಧಾನವಾಗಿ ಕರಗತೊಡಗುತ್ತೆ. ಈ ಕಳೆದ ಅನೇಕ ವರ್ಷಗಳಿಂದ ನಿಮ್ಮ ಮನಸ್ಸಿನ ಮೇಲೆ ಇದ್ದ ಭಾರ, ಈ ಒಂದು ನೈರಾಶ್ಯ, ನಾಳೆ ಏನಾಗುತ್ತೋ ಎಂಬ ಭಯ, ಆಮೇಲೆ ಏನಾಗುತ್ತೋ ಅನ್ನೋದು ಒಂದು ಭಯ, ಈ ಸಂಪೂರ್ಣವಾಗಿ ಅಳಿದು ಹೋಗುತ್ತೆ.
ಈ ಜ್ಯೋತಿಷ್ಯ ಲೆಕ್ಕಾಚಾರಗಳ ಪ್ರಕಾರ ಈ ವರ್ಷ ಶನಿ ದೇವರು ನಿಮಗೆ ನೀವು ಬಹುಕಾಲದಿಂದ ಆತೊರೆಯುತ್ತಿದ್ದ ಮಾನಸಿಕ ಒಂದು ಶಾಂತಿಯನ್ನು ನೀಡುತ್ತೆ. ನಿಮ್ಮ ಹಳೆಯ ಸಾಲಗಳಿಂದ ಮುಕ್ತಿಯಾಗುವ ದಿಕ್ಕಿನಲ್ಲಿ ನೀವು ಮಾಡುವ ಮೊದಲು ಮತ್ತು ಅತ್ಯಂತ ಬಲವಾದ ಹೆಜ್ಜೆ. ನೀವು ದೀರ್ಘಕಾಲದಿಂದ ಯಾವುದೇ ಕಾಯಿಲೆಯೊಂದಿಗೆ ಹೋರಾಡುತ್ತಿದ್ದರೆ ಅದರಿಂದ ಶಾಶ್ವತ ಮುಕ್ತಿ ದೊರೆಯಲಿದೆ. ಈ ವರ್ಷ ನಿಮಗೆ ಒಂದು ಸಂಗತಿಯನ್ನು ಉಚಿತವಾಗಿ ಅರಿವಿಗೆ ಬರುತ್ತೆ. ನೀವು ದುರ್ದೈವಿ ಅಲ್ಲ, ನೀವು ಒಬ್ಬ ಯೋಧರು. ಈ ನೌಕರಿ ಮಾಡುವವರಿಗೆ ಈ ವರ್ಷ ಸ್ಥಿರತೆಯನ್ನು ತಂದುಕೊಡುತ್ತೆ. ಇಲ್ಲಿಯವರೆಗೂ ಒಂದೇ ಕಂಪನಿಯಿಂದ ಮತ್ತೊಂದು ಕಂಪನಿಗೆ ಅಲೆದಾಡುತ್ತಿದ್ದವರು 2026ರಲ್ಲಿ ಅಂತಹ ಒಂದು ಸ್ಥಾನವನ್ನು ಪಡೆಯುತ್ತಾರೆ. ಅಲ್ಲಿ ಅವರು ಬೆವರುಗಳು ಗಟ್ಟಿಯಾಗಿ ನೆಲೆಗೆ ಅಂಟಿಕೊಳ್ಳುವಂತೆ, ಅಂದರೆ ನೀವು ನಿಮ್ಮ ಪಾಯವನ್ನು ಬಲಪಡಿಸುತ್ತೀರಿ. ಈ ಮುಂದಿನ ವರ್ಷಗಳಲ್ಲಿ ಈ ಮಹಾಲು ನಿರ್ಮಾಣವಾಗುತ್ತೆ. ವರ್ಷ ಅಂದರೆ 2027 ಸ್ವರ್ಣ ವರ್ಷ, ಈ ಗೋಲ್ಡನ್ ಇಯರ್ ಅಂತಲೇ ಅನ್ನಬಹುದು. ಈ ಮಕರ ರಾಶಿಯ ಇತಿಹಾಸದಲ್ಲೇ ಸ್ವರ್ಣ ಅಥವಾ ಈ ಒಂದು ಗೋಲ್ಡನ್ ಇಯರ್ ಎಂದು ಕರೆಯಲ್ಪಡುವ ವರ್ಷ. ನೀವು ಈ ಪಾಯವನ್ನು ಹಾಕಿದ್ದರೆ 2027ರಲ್ಲಿ ಅದರ ಮೇಲೆ ಹಣದ ಮಳೆ ಅನ್ನೋದು ಸುರಿಯುತ್ತೆ. ಹೌದು, ಇದು ಸಂಪೂರ್ಣ ಜವಾಬ್ದಾರಿಯಿಂದ ಹೇಳುತ್ತಿದ್ದೇನೆ. ಈ ಧನಭಾವ ಮತ್ತು ಲಾಭಭಾವದಲ್ಲಿ ಗ್ರಹಗಳ ಅಷ್ಟು ಅದ್ಭುತ ಸಂಯೋಗ ರೂಪುಗೊಳ್ಳುತ್ತಿದೆ. ನೀವು ಯಾವ ಮಣ್ಣಿಗೆ ಕೈ ಹಾಕಿದರೂ ಅದು ಬಂಗಾರವಾಗುತ್ತೆ. ಇದು ಆರ್ಥಿಕ ಸ್ಫೋಟದ ವರ್ಷ. ನೀವು ಜೀವನದಲ್ಲಿ ಎಂದಿಗೂ ಈ ಒಂದೇ ಸಮಯದಲ್ಲಿ ಇಷ್ಟು ಹಣವನ್ನು ನೋಡಿರಲಿಲ್ಲ. ಅಷ್ಟು ಹಣವನ್ನು ನೀವು 2027ರಲ್ಲಿ ನೋಡುತ್ತೀರಿ. ಈ ಒಂದು ಹಣ ಯಾವುದೇ ತಪ್ಪು ಮಾರ್ಗದಿಂದ ಅಲ್ಲ, ನಿಮ್ಮ ಈ ಒಂದು ಕಠಿಣ ಪರಿಶ್ರಮದಿಂದ, ನಿಮ್ಮ ಬುದ್ಧಿವಂತಿಕೆಯಿಂದ ಮತ್ತು ನಿಮ್ಮ ಹಳೆಯ ಹೂಡಿಕೆಗಳಿಂದ ಬರುತ್ತೆ. ಈ ಬಹು ವರ್ಷಗಳಿಂದ ನಿಂತು ಹೋಗಿದ್ದ ವ್ಯಾಪಾರ ಈ ವರ್ಷ ತುಂಬ ಏರುಗಡಿಯನ್ನು ಪಡೆಯುತ್ತೆ. ಈ ಮಕರ ರಾಶಿಯವರು ಸ್ವಂತ ಮನೆ ಖರೀದಿಸುತ್ತಾರೆ. ಅದು ಸಣ್ಣ ಮನೆ ಅಲ್ಲ, ನೀವು ಬಾಲ್ಯದಿಂದ ಕನಸು ಕಂಡಿದ್ದ ಒಂದು ಮನೆಯಾಗಿರುತ್ತೆ. ಈ ಗಾಡಿಗಳ ಸುಖ, ಸೇವಕರ ಸುಖ, ಒಬ್ಬ ರಾಜನಿಗೆ ದೊರಕುವ ಎಲ್ಲ ಭೌತಿಕ ಸೌಕರ್ಯಗಳು ನಿಮಗೆ ದೊರಕುತ್ತವೆ. ನಿಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸ್ನಲ್ಲಿ ಇಲ್ಲಿಯವರೆಗೆ ಕಡಿಮೆ ಇದ್ದ ಶೂನ್ಯಗಳು ಈ ವರ್ಷ ಹೆಚ್ಚುತ್ತಾ ಹೋಗುತ್ತೆ. ಈ ವರ್ಷ ನಿಮಗೆ ಕೋಟ್ಯಾಧಿಪತಿಯಾಗುವ ಸಾಮರ್ಥ್ಯವನ್ನು ಹೊಂದಿದೆ. ಶಕ್ತಿ ಮತ್ತು ಅಧಿಕಾರ. ಇದೀಗ ನಾವು ಪ್ರವೇಶಿಸುತ್ತೇವೆ ಶಕ್ತಿ ಮತ್ತು ಸತ್ಯದ ಈ ಒಂದು ವರ್ಷ. 2026ರಿಂದ ಆರಂಭವಾಗುವ ಈ ಒಂದು ಅಲೆ ನಿಮ್ಮನ್ನು 9ರವರೆಗೆ ಜಗತ್ತಿನ ಶಿಖರಕ್ಕೆ ತಲುಪಿಸುತ್ತೆ. ಇದು ನಿಮ್ಮ ಸಾಡೆಸಾತಿಯ ತಪಸ್ಸಿನ ಫಲ. ಇದು ಪ್ರಕೃತಿಯ ಒಂದು ರಿಟರ್ನ್ ಗಿಫ್ಟ್ ಅಂತಲೇ ಅನ್ನಬಹುದು. ಈ ಅವಕಾಶ ಅನ್ನೋದು ಸಿಗುತ್ತೆ, ಆದರೆ ನಡೆಯಬೇಕು. ನೀವು ಅಹಂಕಾರವನ್ನು ದೂರವಿಡಿ, ಬಡವರಿಗೆ, ಕಾರ್ಮಿಕರಿಗೆ ಸಹಾಯವನ್ನು ಮಾಡಿ. ಮತ್ತು ಈ ಸಹಾಯ ಮಾಡಿ ಅಂದಾಗ ಈ ಮಕರ ರಾಶಿಯನ್ನು ಜಗತ್ತಿನ ಬಾದಶಹನಾಗುವುದರಿಂದ ಯಾರೂ ತಡೆಯಲಾರರು. ಈ ಒಂದು 4 ವರ್ಷಗಳನ್ನು ಹೃದಯದಲ್ಲಿ ಕೆತ್ತಿ ಇಟ್ಟುಕೊಳ್ಳಿ. ಈ 27, 28, 29. ನನ್ನ ಆತ್ಮೀಯ ಮಕರ ರಾಶಿಯವರೇ, ಈ ಒಂದು 4 ವರ್ಷಗಳು ಇತಿಹಾಸದಲ್ಲಿ ಬರೆಯಲ್ಪಡುವ ವರ್ಷಗಳು. ಆರಂಭದಲ್ಲೇ ನಾನು ಹೇಳಿದ್ದೆ, ಈಗ ನಿಮಗೆ ಅರ್ಥವಾಗಬೇಕು. ಈ ಒಂದು ಶನಿಯ ಪ್ರಭಾವ, ಗುರುದೇವರ ಆಶೀರ್ವಾದ ಇವೆಲ್ಲ ಸೇರಿ ಶತಮಾನಕ್ಕೊಮ್ಮೆ ಆಗುವ ಈ ಮಹಾ ಸಂಯೋಗ ನಿಮಗೆ ನಿರ್ಮಾಣವಾಗುತ್ತಿದೆ. ನೀವು ಅದೃಷ್ಟವಂತರು ಈ ಕಾಲದಲ್ಲಿ ಈ ಭೂಮಿಯಲ್ಲಿ ಇರುವುದಕ್ಕೆ. ಆದರೆ ನೆನಪಿಡಿ, ಈ ಸಮಯ ಲಕ್ಕಿ ಇದ್ದರೂ ಅತಿ ಹೆಚ್ಚು ಫಲವನ್ನು ನೀಡುತ್ತೆ ನಿಮಗೆ. ಈ ಉಪಯುಕ್ತವಾದ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅತಿ ಹೆಚ್ಚು ಶೇರ್ ಮಾಡಿ. ಎಲ್ಲರಿಗೂ ಸಹ ಧನ್ಯವಾದಗಳು.